ಸಿಎಂ ಸಿದ್ದರಾಮಯ್ಯನವರಿಗೆ ಈ ಮೂಡಾ ಹಗರಣದಲ್ಲಿ ಸಂಕಷ್ಟ ಕಾದಿದೆಯಾ ಅಥವಾ ರಿಲೀಫಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಮೂಡಾ ಸೈಟ್ ಹಂಚಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಉರುಳು ಹೆಚ್ಚಾಗ್ತಾ ಇದೆಯಾ? ಮೂಡಾ ಹಗರಣವನ್ನ ಸಿಬಿಐಗೆ ವಹಿಸುವಂತೆ ಅರ್ಜಿಯನ್ನ ಹಾಕಲಾಗಿದೆ. ಇವತ್ತು ಸ್ನೇಹಮಯಿ ಕೃಷ್ಣ ಅವರು ಅರ್ಜಿಯನ್ನ ಏನು ಸಲ್ಲಿಸಿದ್ರಲ್ಲ, ಆ ಅರ್ಜಿ ವಿಚಾರಣೆ ನಡೆಯುತ್ತೆ. ಕೋರ್ಟ್ನಲ್ಲಿ ಇವತ್ತು ಹೈ ವೋಲ್ಟೇಜ್ ವಾದ ನಡೆಯುತ್ತೆ. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮತ್ತೊಂದು ಬಹುದೊಡ್ಡ ಬೆಳವಣಿಗೆ ಆಗುವಂತಹ ಸಾಧ್ಯತೆ ಹೆಚ್ಚಿರುವಂಥದ್ದು. ಹೌದು, ಒಂದು ಕಡೆ ಸಿದ್ದರಾಮಯ್ಯನವರಿಗೆ ಹೂಳು ಒಂದು ಕಡೆ ಹೆಚ್ಚಾಗ್ತಾ ಇದೆ. ಮೂಡಾ ಹಗರಣವನ್ನ ಸಿಬಿಐಗೆ ವಹಿಸುವಂತೆ ಅರ್ಜಿಯನ್ನ ಹಾಕಲಾಗಿತ್ತು. ಆ ಅರ್ಜಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸ್ನೇಹಮಯಿ ಕೃಷ್ಣ ಅವರೇನು ಸಲ್ಲಿಸಿದ್ರಲ್ಲ, ಆ ಅರ್ಜಿ ವಿಚಾರಣೆ ಕೋರ್ಟಲ್ಲಿ ನಡೆಯುತ್ತೆ. ಹಾಗಾಗಿ ಹೈ ವೋಲ್ಟೇಜ್ ವಾದ ವಿವಾದವನ್ನ ನಿರೀಕ್ಷೆ ಮಾಡಲಾಗ್ತಾ ಇದೆ. ನೆನ್ನೆ ಲೋಕಾಯುಕ್ತದಿಂದ ಕೋರ್ಟ್ಗೆ ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಏನು ಪಾರ್ವತಿ ಸಿದ್ದರಾಮಯ್ಯನವರು ಪಡೆದಿರುವಂತಹ 14 ಸೈಟ್ಗಳ ಬಗ್ಗೆ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ಈಗಾಗಲೇ ಸಿದ್ದರಾಮಯ್ಯನವರು, ಪಾರ್ವತಿ ಸಿದ್ದರಾಮಯ್ಯನವರು, ಬಾಮೈದ ಏನು ಮಲ್ಲಿಕಾರ್ಜುನ ಸ್ವಾಮಿ ಸೇರಿದಂತೆ ಭೂಮಾಲೀಕ ದೇವರಾಜ್ ಒಳಗೊಂಡಂತೆ ವಿಚಾರಣೆ ನಡೆಯುವ ಸಾಧ್ಯತೆ ಹೆಚ್ಚಿರುವಂಥದ್ದು. ಹೈಕೋರ್ಟ್ ಆದೇಶದ ಮೇರೆ ಪ್ರಕರಣದ ತನಿಖೆ ನಡೆಸಿರುವಂತಹ ಲೋಕಾಯುಕ್ತ ಪೊಲೀಸರು ಇವತ್ತು ತನಿಖಾ ವರದಿಯನ್ನ ಏನು ಹೈಕೋರ್ಟ್ಗೆ ಸಲ್ಲಿಕೆ ಮಾಡ್ತಾರೆ. ಆ ವರದಿಯಲ್ಲಿ ಏನಿರುತ್ತೆ, ಸಿಎಂಗೆ ಸಂಕಷ್ಟ ಎದುರಾಗುತ್ತಾ ಅಥವಾ ರಿಲೀಫ್ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಒಟ್ಟಾರೆಯಾಗಿ ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇರುವಂತಹ ಹಗರಣ ಅಂತಾನೆ ಹೇಳಬಹುದು ಇದು. ಯಾಕಂತಂದ್ರೆ ಸಿದ್ದರಾಮಯ್ಯನವರ 40 ವರ್ಷದ ಸುದೀರ್ಘ ರಾಜಕಾರಣದಲ್ಲಿ ಯಾವತ್ತೂ ಕೂಡ ಈ ರೀತಿಯಾದಂಥ ಸಂಕಷ್ಟವನ್ನ ಎದುರಿಸಿದವರು ಅಲ್ಲವೇ ಅಲ್ಲ. ಅದನ್ನ ಎಷ್ಟೋ ಬಾರಿ ಅವರು ಕೂಡ ಹೇಳ್ಕೊಂಡಿದ್ದಾರೆ. ನನಗೆ ಈ 14 ಸೈಟ್ಗಳು ಲೆಕ್ಕಾನೇ ಅಲ್ಲ. ನಾನು ಉಪಮುಖ್ಯಮಂತ್ರಿ ಆಗಿದ್ದೀನಿ, ಶಾಸಕನಾಗಿದ್ದೀನಿ, ಸಚಿವನಾಗಿದ್ದೀನಿ, ಮುಖ್ಯಮಂತ್ರಿ ಆಗಿದ್ದೀನಿ. ಆದರೆ ಈ 14 ಸೈಟ್ಗಳನ್ನು ನನಗೆ ಹಗರಣ ಮಾಡೋದು ದೊಡ್ಡ ವಿಷಯ ಅಂತ ಹೇಳಿದ್ದಾರೆ. ದೆಹಲಿ ಭೇಟಿಯ ವೇಳೆ ವಕೀಲರ ಜೊತೆ ಮಹತ್ವದ ಮಾತುಕತೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಡೆಸಿದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ಜೊತೆ ಸಿಎಂ ಸಿದ್ದರಾಮಯ್ಯನವರು ಸಮಾಲೋಚನೆಯನ್ನ ನಡೆಸಿರುವಂತದ್ದು. ಸಿಂಘ್ವಿ ಅವರು ಬಹಳ ಪ್ರಾಮುಖ್ಯತೆಯನ್ನ ವಹಿಸಿದ್ದಾರೆ. ಇದರಲ್ಲಿ ಅವರ ವಾದದ ಮೇಲೇನೆ ಸಿದ್ದರಾಮಯ್ಯನವರ ಭವಿಷ್ಯ ನಿರ್ಧಾರ ಆಗುತ್ತೆ. ಲೋಕಾದಿಂದ ಸಿಬಿಐಗೆ ವರ್ಗಾವಣೆ ಮಾಡಬೇಕಾ ಬೇಡವಾ, ಇನ್ ಕೇಸ್ ಮಾಡಿದ್ರೆ ಏನಾಗುತ್ತೆ, ಮಾಡದೇ ಇದ್ದೇ ಏನಾಗುತ್ತೆ. ಸಿದ್ದರಾಮಯ್ಯನವರ ಪರ ಪ್ರಬಲವಾದ ವಾದವನ್ನ ಮಂಡನೆ ಮಾಡೋದಕ್ಕೆ ಈಗಾಗಲೇ ಭರದ ತಯಾರಿ ನಡೀತಾ ಇದೆ. ಅಗತ್ಯ ದಾಖಲೆಗಳನ್ನ ಪೂರೈಸಬೇಕು, ಸಮರ್ಥವಾಗಿ ವಾದವನ್ನ ಮಂಡನೆ ಮಾಡಬೇಕು ಅಂತ ಈಗಾಗಲೇ ಸಿಂಘ್ವಿ ಅವರು ಕೂಡ ಒಂದು ರೂಪರೇಷೆಗಳನ್ನ ಹಾಕೊಂಡಿದ್ದಾರೆ. ಸರಿ ನೋಡಿ, ಈಗಾಗಲೇ 400ಕ್ಕೂ ಹೆಚ್ಚು ಪುಟಗಳ ವರದಿ ಕೂಡ ಸಲ್ಲಿಕೆ ಆಗೋಗ್ಬಿಟ್ಟಿದೆ. ಬರೋಬ್ಬರಿ 400 ಪುಟಗಳ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಬೆಂಗಳೂರಿನ ಲೋಕಾಯುಕ್ತ ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳನ್ನ ಭೇಟಿ ಮಾಡಿರುವಂತಹ ಲೋಕಾಯುಕ್ತ ಎಸ್ಪಿ ಏನು ಉದೇಶ್ ಅವರು ಸುಮಾರು 400ಕ್ಕೂ ಹೆಚ್ಚು ಪುಟಗಳ ವರದಿಯನ್ನ ಸಿದ್ಧಪಡಿಸಿದ್ದಾರೆ. ಇದನ್ನ ಇವತ್ತು ಹೈಕೋರ್ಟ್ಗೆ ಸಲ್ಲಿಕೆ ಮಾಡ್ತಾರೆ. ಸುದೀರ್ಘ ವರದಿಗೂ ಕೂಡ ಒಂದು ಕಡೆ ಎಲ್ಲಾ ರೀತಿಯಾದಂಥ ತಯಾರಿ ನಡೀತಾ ಇದೆ. ವರದಿಯಲ್ಲಿ A1 ಆರೋಪಿ ಸಿದ್ದರಾಮಯ್ಯ, A2 ಆರೋಪಿ BN ಪಾರ್ವತಿ ಸಿದ್ದರಾಮಯ್ಯ, A3 ಆರೋಪಿ ಮಲ್ಲಿಕಾರ್ಜುನ ಸ್ವಾಮಿ, A4 ಆರೋಪಿ ದೇವರಾಜ್ ಅವರ ಸಮಗ್ರ ವಿಚಾರಣಾ ವರದಿಯನ್ನ ಸಲ್ಲಿಕೆ ಮಾಡಲಾಗಿರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಏನು ಕೆಸರೆ ಸರ್ವೆ ನಂಬರ್ ಏನು 464 ಇದರಲ್ಲಿ 3 ಎಕರೆ 16 ಎಕರೆ ಭೂಮಿ ಸರ್ವೆ, ವಿಜಯನಗರದ 14 ಸೈಟ್ಗಳ ಸರ್ವೆ ಕಾರ್ಯ, ಈ ಹಿಂದೆ ಸಚಿವರಾಗಿದ್ದಂತಹ ಬಚ್ಚೇಗೌಡರ ವಿಚಾರಣಾ ವರದಿ, ಹಿಂದಿನ ಆಯುಕ್ತರಾದಂತಹ ನಟೇಶ್ ಪಾಲಯ್ಯ ಅವರ ಹೇಳಿಕೆ,
ಹಿಂದಿನ ಅಧ್ಯಕ್ಷರಾದಂತಹ ಧ್ರುವಕುಮಾರ್ ಅವರಿಗೆ ನೀಡಿರುವ ನೋಟಿಸ್ ಉಲ್ಲೇಖ ಆಗಿದೆ. ಹಿಂದೆ ಮೂಡಾದಲ್ಲಿ ಕೆಲಸ ಮಾಡಿರುವ ಅಧಿಕಾರಿಗಳ ವಿಚಾರಣೆ ಕೂಡ ಉಲ್ಲೇಖ ಆಗಿದೆ. ಮೂಡಾದಲ್ಲಿ ದಾಖಲೆಗಳ ಸಂಗ್ರಹ ವರದಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ. ದೂರುದಾರ ಹಾಗೆ ಮೂಡಾದ ದಾಖಲೆಗಳ ಪರಿಶೀಲನಾ ವರದಿ ಕೂಡ ಆಗಿದೆ. ಒಟ್ಟಾರೆಯಾಗಿ ಇಷ್ಟು 400 ಪುಟಗಳ ವರದಿಯನ್ನ ಈಗಾಗಲೇ ಕೋರ್ಟ್ಗೆ ಸಲ್ಲಿಕೆ ಮಾಡೋದಕ್ಕೆ ಬರದ ತಯಾರಿ ಕೂಡ ನಡೀತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹೂಗಾರ್ ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಗಮನಿಸ್ತಾ ಇದ್ದೀವಿ ಸಿದ್ದರಾಮಯ್ಯನವರಿಗೆ ದಿನವೂ ಕೂಡ ಮಹತ್ವದ ದಿನಾನೇ, ಬಟ್ ಇವತ್ತು ಒಂದು ಕಡೆ ಬಹಳ ಇಂಪಾರ್ಟೆಂಟ್ ಡೇ ಅಂತಾನೆ ಹೇಳ್ಬಹುದು. ಸಿಎಂಗೆ ಕಾದಿದೆಯಾ ಸಂಕಷ್ಟ ಅಥವಾ ಸಿಗುತ್ತಾ ರಿಲೀಫ್ ಅನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕಂತಂದ್ರೆ ಇವತ್ತು ಹೈಕೋರ್ಟ್ಗೆ ಲೋಕಾಯುಕ್ತ ಕಂಪ್ಲೀಟ್ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡ್ತಾ ಇದೆ. ಅದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಚಂದ್ರಕಲಾ, ಒಂದ್ ಕಡೆ ರಾಜ್ಯದಲ್ಲಿ 3 ಉಪಚುನಾವಣೆಗಳ ಗೆಲುವಿನ ಒಂದು ಜೋಶ್ ನಲ್ಲಿ ಇರ್ತಕ್ಕಂತ ಸಿಎಂ ಸಿದ್ದರಾಮಯ್ಯರಿಗೆ ಇವತ್ತು ಟೆನ್ಷನ್ ಕೂಡ ಶುರು ಆಗಿದೆ ಅಂತಾನು ಕೂಡ ಹೇಳ್ಬೋದು. ಯಾಕಂತಂದ್ರೆ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆ ಕೂಡ ಆಗಿರ್ತಕ್ಕಂಥದ್ದು. ಮೂಡಾ ಒಂದು ಪ್ರಕರಣವನ್ನ ಏನೀಗ ಲೋಕಾಯುಕ್ತ ತನಿಖೆ ಮಾಡ್ತಾ ಇದೆ ಅದನ್ನ ಸಿಬಿಐಗೆ ವರ್ಗಾವಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಾಮಾಜಿಕ ಕಾರ್ಯಕರ್ತರಾಗಿರ್ತಕ್ಕಂಥ ಸ್ನೇಹಮಯಿ ಕೃಷ್ಣ ಅವರು ಕೂಡ ಸಲ್ಲಿಸಿದ್ರು. ಅದನ್ನ ಅವತ್ತು ವಿಚಾರಣೆ ನಡೆಸಿರ್ತಕ್ಕಂಥ ನ್ಯಾಯಾಲಯ ನವೆಂಬರ್ 26ಕ್ಕೆ ಮುಂದೂಡಲಾಗಿತ್ತು. ಹಾಗಾಗಿ ಇವತ್ತು ಆ ಒಂದು ಪ್ರಕರಣ ಹೈಕೋರ್ಟ್ ನಲ್ಲಿ ಕೈಗೆತ್ಕೊಳ್ತಕ್ಕಂಥ ನ್ಯಾಯಾಲಯ ಇವತ್ತು ಅದನ್ನ ವಿಚಾರಣೆ ನಡೆಸಲಿದೆ. ಹಾಗಾಗಿ ಈಗ ಲೋಕಾಯುಕ್ತದಲ್ಲಿ ಈಗಾಗಲೇ ಈ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A1 ಆರೋಪಿ, A2, A3, A4 ಆರೋಪಿಗಳನ್ನು ಕೂಡ ಕರೆಸಿ ಲೋಕಾಯುಕ್ತರು ತನಿಖೆ ನಡೆಸಿದ್ದಾರೆ. ಸಾಕಷ್ಟು ದಾಖಲೆಗಳನ್ನ ವಶಪಡಿಸಿಕೊಂಡಿದ್ದಾರೆ, ಅಧಿಕಾರಿಗಳನ್ನ ವಿಚಾರಣೆ ನಡೆಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಎವಿಡೆನ್ಸ್ಗಳನ್ನ ಕಲೆ ಹಾಕಿರ್ತಕ್ಕಂಥದ್ದು. ನ್ಯಾಯಾಲಯ ಈ ಮೊದಲು ಲೋಕಾಯುಕ್ತ ತನಿಖೆ ವಹಿಸಿದಂತ ಸಂದರ್ಭದಲ್ಲಿ ಕೂಡ ಅದಕ್ಕೆ 3 ತಿಂಗಳ ಗಡುವು ಕೂಡ ಕೊಟ್ಟಿದ್ರು. ಅದರ ನಡುವೆ ಸ್ನೇಹಮಯಿ ಕೃಷ್ಣ ಅವರು ಏನು ಈಗ ಲೋಕಾಯುಕ್ತರು ನಡೆಸ್ತಕ್ಕಂತ ತನಿಖೆ ನಿಷ್ಪಕ್ಷಪಾತತೆ ಆಗೋದಿಲ್ಲ, ಯಾಕಂತಂದ್ರೆ ಅವರು ಸಿಎಂ ಸಿದ್ದರಾಮಯ್ಯವರ ಅವರ ಒಂದು ಅಂಡರಲ್ಲಿ ಬರ್ತಾರೆ. ಹಾಗಾಗಿ ಕೆಳ ಅಧಿಕಾರಿಗಳ ನಡುವೆ ಪಾರದರ್ಶಕವಾಗಿ ಯಾವ ರೀತಿಯಾಗಿ ಆಗುತ್ತೆ ತನಿಖೆ, ಹಾಗಾಗಿ ಇದನ್ನ ಸಿಬಿಐಗೆ ವರ್ಗಾವಣೆ ಮಾಡಬೇಕು ಅನ್ನುವಂತಹ ಆಗ್ರಹವನ್ನು ಕೂಡ ಮಾಡಿದ್ರು. ಹಾಗಾಗಿ ಇದನ್ನ ನ್ಯಾಯಾಲಯ ಲೋಕಾಯುಕ್ತರಿಗೆ ಕೂಡ ಒಂದು ಏನು ನವೆಂಬರ್ 25ರಂದು ನಿಮ್ಮ ತನಿಖಾ ವರದಿಯನ್ನ ಸಲ್ಲಿಸಬೇಕು, ಅದಾದ ಬಳಿಕ ಇದನ್ನ ಕೈಗೆತ್ಕೊಳ್ತೇವೆ ಅನ್ನುವಂತ ಮಾತನ್ನು ಕೂಡ ಹೇಳಿತು. ಅದರಂತೆ ಈಗಾಗಲೇ ಲೋಕಾಯುಕ್ತರು ಈವರೆಗೂ ಆಗಿರ್ತಕ್ಕಂಥ ತನಿಖೆಯ ವರದಿಯನ್ನು ಕೂಡ ನ್ಯಾಯಾಲಯಕ್ಕೆ ಸಲ್ಲಿಸಿರ್ತಕ್ಕಂಥದ್ದು. ಇವತ್ತು ಅದನ್ನ ನ್ಯಾಯಾಲಯ ಕೈಗೆತ್ಕೊಂಡು ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ, ಇದು ನಿಜವಾಗ್ಲೂ ಕೂಡ ಲೋಕಾಯುಕ್ತರು ಸರಿಯಾಗಿ ತನಿಖೆ ಆಗಲ್ವಾ, ಸ್ನೇಹಮಯಿ ಕೃಷ್ಣ ಅವರ ಅರ್ಜಿಯಲ್ಲಿ ಇರ್ತಕ್ಕಂಥ ಸಾರಾಂಶವೇನು, ಅಥವಾ ಇವ್ರು ಏನ್ ಹೇಳ್ತಾರೆ ಅನ್ನುವಂಥದ್ದನ್ನು ಕೂಡ ಎಲ್ಲವನ್ನ ಗಮನಿಸಿ ಇವತ್ತು ಸಿಬಿಐ ಕೊಡುತ್ತೋ ಅಥವಾ ಲೋಕಾಯುಕ್ತರು ಮುಂದುವರಿಸಲಿ ಅಂತಕ್ಕಂಥ ತೀರ್ಮಾನ ಮಾಡುತ್ತೋ, ಯಾವ ರೀತಿ ಮಾಡುತ್ತೆ ಅಂತಕ್ಕಂಥದ್ದು ಸಾಕಷ್ಟು ಒಂದ್ ಕಡೆ ಕುತೂಹಲಕ್ಕೆ ಎಡೆ ಮಾಡಿ ಕೊಟ್ಟಿದೆ. ಚಂದ್ರಕಲಾ, ಬಸವರಾಜ್, ಮತ್ತೊಂದು ಕಡೆ ಈಗ ನೋಡಿ 400ಕ್ಕೂ ಹೆಚ್ಚು ಪುಟಗಳ ವರದಿ ಸಲ್ಲಿಕೆ ಒಂದು ಕಡೆ, ಮತ್ತೊಂದು ಕಡೆ ದೆಹಲಿಯಲ್ಲಿ ಈಗಾಗಲೇ ಏನು ಸಿಂಘ್ವಿ ಅವರ ಜೊತೆ ಮಹತ್ವದ ಚರ್ಚೆಯನ್ನು ಕೂಡ ಸಿದ್ದರಾಮಯ್ಯನವರು ನಡೆಸಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹೇಗೆಲ್ಲ ಪ್ರಬಲವಾದಂತ ವಾದವನ್ನ ಮಂಡಿಸೋದಕ್ಕೆ ಸಿಂಘ್ವಿ ಅವರು ರೆಡಿ ಆಗ್ತಿದ್ದಾರೆ ಅಂತ. ಚಂದ್ರಕಲಾ, ಒಂದ್ ಕಡೆ ಈಗೇನು ಸಿಬಿಐಗೆ ವರ್ಗಾವಣೆ ಮಾಡ್ಬೇಕು ಅನ್ನುವಂತ ಪ್ರಕರಣ ಏನಿದೆ, ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯವರು ಇದನ್ನ ಲೋಕಾಯುಕ್ತರು ತನಿಖೆ ನಡೆಸಬೇಕು. ಯಾಕಂತಂದ್ರೆ ಆರೋಪ ಇಲ್ಲ, ನನ್ನ ಯಾವುದೇ ರೀತಿ ಅಧಿಕಾರ ದುರ್ಬಳಕೆ ಕೂಡ ಇಲ್ಲ ಅನ್ನುವಂಥದ್ದನ್ನು ಕೂಡ ಅದನ್ನ ಮನಗಂಡು ಅದನ್ನ ಒಂದ್ ಕಡೆ ಇದನ್ನ ಸರಿಯಾಗಿ ನ್ಯಾಯಾಲಯಕ್ಕೆ ಕೂಡ ನಾವು ಅಗತ್ಯ ದಾಖಲೆಗಳ ಮುಖಾಂತರ ಮಂಡನೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಮೊನ್ನೆ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಕೂಡ ಹಿರಿಯ ವಕೀಲರಾಗಿರ್ತಕ್ಕಂಥ ಸಿಂಘ್ವಿ ಅವರು ಕೂಡ ಮೂಡಾ ಪ್ರಕರಣದ ವಕೀಲರು ಕೂಡ ಸಿಂಘ್ವಿ ಅವರು, ಹಾಗಾಗಿ ಅವ್ರ ಜೊತೆ ಮತ್ತೆ ದೆಹಲಿಯಲ್ಲಿ ಇರ್ತಕ್ಕಂಥ ಹಿರಿಯ ವಕೀಲರ ಜೊತೆ ಕೂಡ ಚರ್ಚೆ ನಡೆಸಿ ಈ ಒಂದು ಏನು ಸಿಬಿಐಗೆ ವರ್ಗಾವಣೆ ಮಾಡ್ಬೇಕನ್ನುವಂತ ಯಾವ ರೀತಿಯಾಗಿ ನಮ್ಮ ಪರವಾಗಿ ವಾದ ಮಾಡಬೇಕು, ದಾಖಲೆ ನೀಡಬೇಕು, ಇದರಲ್ಲಿ ಯಾವುದೇ ರೀತಿಯ ಏನು ಎವಿಡೆನ್ಸ್ ಚರ್ಚೆ ನಡೆಸಿ ಹೋದಂತ ಸಂದರ್ಭ ಚರ್ಚೆ ನಡೆಸಿರ್ತಕ್ಕಂಥದ್ದು. ಸಿಂಘ್ವಿ ಅವರು ಕೂಡ ಸಿಎಂ ಸಿದ್ದರಾಮಯ್ಯ ಅಭಯ ಕೊಟ್ಟಿರ್ತಕ್ಕಂಥದ್ದು, ಯಾವುದೇ ರೀತಿಯಾಗಿ ಈ ಪ್ರಕರಣದಲ್ಲಿ ನಿಮ್ದು ಪಾತ್ರ ಇಲ್ಲ ಅನ್ನುವಂಥದ್ದು ಕೂಡ ಹಾಗಾಗಿ ಯಾವುದೇ ರೀತಿ ಆತಂಕ ಬೇಡ ಅನ್ನುವಂಥದ್ದನ್ನು ಕೂಡ ಒಂದಿಷ್ಟು ಸಲಹೆಗಳನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಥ್ಯಾಂಕ್ ಯು ಬಸವರಾಜ್ ಹೂಗಾರ್ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಮೂಡಾ ಹಗರಣ ಸಿಬಿಐಗ ಅಥವಾ ಲೋಕಾಯುಕ್ತ ತನಿಖೆನ ಅನ್ನುವಂಥ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಒಟ್ಟಾರೆಯಾಗಿ ಲೋಕಾಯುಕ್ತ ತನಿಖೆ ಬದಲು ಸಿಬಿಐ ತನಿಖೆಗೆ ವಹಿಸುವಂತೆ ಸ್ನೇಹಮಯಿ ಕೃಷ್ಣ ಅವರು ಮನವಿಯನ್ನ ಮಾಡ್ತಾ ಇದ್ದಾರೆ. ಹೈಕೋರ್ಟ್ ಮೆಟ್ಟಿಲನ್ನು ಕೂಡ ಹೇರ್ತಾ ಇದ್ದಾರೆ. ಹೈಕೋರ್ಟ್ ನ್ಯಾಯಾಧೀಶ ಎಂ ನಾಗಪ್ರಸನ್ನ ಅವರ ಪೀಠದಲ್ಲಿ ಇದರ ವಿಚಾರಣೆ ಇವತ್ತು ನಡೆಯುತ್ತೆ. ಮೂಡಾ ಹಗರಣ ಸಿಬಿಐಗ ಅಥವಾ ಲೋಕಾಯುಕ್ತ ತನಿಖೆನ ಅನ್ನೋದು